ಹೇಗೆ ದ್ವಾರದಲ್ಲಿ ಇಲ್ಲಿ ಯಾಕೆ ಬಂದೆ? ನೀವು ಕರೆದ್ರಲ್ಲ. ನಾನು ಕರೆದೆ ಅಂತ ಬಂದದ್ದ? ದೇವ್ರಣ್ಣ ಕರೆದಾಕ್ಷಣ ಕರ್ತವ್ಯ ಬಿಟ್ಟು ಬರುವುದ? ಎಂತ ಮಾಡುದು, ನೀವು ಕರೆದ ಮೇಲೆ ಎಲ್ಲ ಬಿಟ್ಟು ಬರುದೇ. ಬಂದಿದ್ದಿ? ಹೌದಾ? ನಡಿ. ನೋಡಿಲ್ಲ ಅದಕ್ಕೇನ ಇವತ್ತಿನ ಸಂಬಳ ಧರ್ಮಕ್ಕೆ ಮಡಿಯಿಂದ ಕ್ಷಣದಲ್ಲಿ ಹೊಟ್ಟೆ ಬಿಡುವುದ? ನಮ್ಮ ಎಲ್ಲಿಗೆ ಹೋಗುವುದು ಏನು ಎತ್ತ ಕೇಳೋ ಪ್ರಶ್ನೆ ಇಲ್ವಾ? ಅಯ್ಯೋ ಒಡಿನ ನಾ ಹಾಗೆ ಕೇಳ್ತಾ ಇದ್ದೆ ಒಡಿಯ. ಅಂದ್ರೆ ಮತ್ತೆ ಹಾಗೆ ಕೇಳಿದ್ರೆ ಹುಜಿಕ ಪ್ರಸಂಗಿತ ಅಂತ ಆಗುದಿಲ್ವೇ? ಕೇಳಿದ್ರೆ ಅದಕ್ಕೆ ಪ್ರಸಂಗಿತಲ್ಲ. ಅದು ಕೇಳದೆ ಇದ್ರೆ ನೀ ಬೇರೆ ಸಾಲವನ ಅಂದ್ರೆ ನೀನು ಸಾಲೇ ಹೋಗಲ್ವಾ? ಎಂತ ಮಾಡುದು, ನಿಮ್ಮ ಒಟ್ಟಿಗೆ ಇದ್ದಿತ್ತಲ್ವ, ನಿಮ್ಮ ಜನ ಅಲ್ವೇ? ಮಾತಾಡುವಾಗ ಜಾಗೃತಿ. ಹೋಗುವಂತ ಹೇಳಿದ್ ಯಾಕೆ? ನೀನು ಇಲ್ಲಿಗೆ ಬಂದವ ಮತ್ತೆ ದ್ವಾರಕ್ಕೆ ಹೋಗ್ಬೇಕು. ಹೋಗಿ ಮಾಡುವ ಕೃಷ್ಣಗೆ ಸಭೆಯ ನೀವು ದ್ವಾರಕ್ಕೆ ಹೋಗಿ ಮಾಡಬೇಕಾದ ಕೆಲಸ ಸಾಕಷ್ಟುಂಟು. ಅದೇ ಹೋದ್ರೆ ನಾನೆಂತ ಮಾಡುದು, ನಂಗೆ ಎಂತ ಜೋರ್ ಮಾಡುದು ನೀವು? ನಾನು ಮೆಲ್ಲಗೆ ಮಾತಾಡುವ. ಜೋರ ನಮ್ಮ ಸ್ವರ್ವೇ ಹೇಗ ಹೊಸ್ತೇನೆ ನಿನಗೆ. ಆಯ್ತು ಒಡಿಯ, ಏರ್ಸಿ ಏರ್ಸಿ. ದೂತ ದ್ವಾರದಲ್ಲಿರುವವ ನೀನು ಏನು ಕೆಲಸ ಮಾಡ್ತೀನಿ? ದ್ವಾರದಲ್ಲಿ ಬಂದವರನ್ನು ತಡೆಯುದು, ವಿಚಾರ ಮಾಡಿ ಒಳಗ್ ಹೋಗ್ತಾರ ಅಂತಂದ್ರೆ ಒಳಗ್ ಬಿಡುದು, ಒಳಗ್ನವ್ರು ಹೊರಗೆ ಹೋಗ್ತಾರ ಅಂತಂದ್ರೆ ಹೊರಗ್ ಬಿಡುದು, ಸುಮ್ಮನೆ ಕಳಿಸ್ಬಿಡುದ? ವಿಚಾರ ಮಾಡಿಬಿಡುದು. ಅಲ್ವಾ? ಹೌದು. ಬಂದವರನ್ನ ವಿಚಾರಿಸಿ ಕಳಿಸುವುದು. ನೀನು ಸಭೆಗೆ ಯಾರ್ಯಾರು ಬರ್ತಾರೆ ನೋಡಿದ್ದೀಯ ಅಲ್ವಾ? ಸರಿಯಾಗಿ ನೋಡ. ಕೆಲವರಲ್ಲಿ ದೋಸಪ್ಪ ಅಂತ ಕಥೆ. ಅಲ್ವಾ? ಕೆಲವೊಬ್ರು ನಾನೇ ಕಳಿಸಿದ್ದೇನೆ. ಹೌದಾ? ಮಂತ್ರಿಗಳನ್ನ. ಅಯ್ಯೋ ಹಾಗೋ ಯಾಕೆ ಸ್ವಲ್ಪ ಹೊತ್ತಾದ್ರು ನನಗೆ ಬೇಡದಿರುವ ವಿಚಾರ ಮಾತಾಡಿ, ಹಾಗಾಗಿ ಸಭೆಯಲ್ಲಿರುವುದು ಬೇಡ ಅಂತ ಕಳಿಸಿದ್ದೇನೆ. ಸರಿಯಾಗಿ ನೋಡಿ. ಸರಿಯಾಗಿ ನೋಡಿದೆ. ಇಲ್ಲಿ ನಾವು ಕೊಡ್ಕೊತಿದ್ದಲ್ಲ. ಹೌದೌದು. ಕರಿಯ ಎಲ್ಲ ಕೊರಿನಾ? ಅವ ಆಗ್ಲೇ ಗೂಡಂಗಡಿ ಬಾಗ್ಲಾಕ್ ಹೋಗಾಯ್ತವ. ಯಾರ ಅವ ಕೊರಿಯ. ಕರಿಯ ಅಂದ್ರೆ ಗೂಡಂಗಡಿ ಕೊರಿಯ. ನಿಮ್ಗೆ ಬೇಕಾದೆಲ್ಲ ತೆಗೆದಿಟ್ಟಿದ್ದೆ ನಾನು ಅದಕ್ಕೆ ಕೇಳಿದ್ದು. ಕರಿಯ ಅಂದ್ರೆ ಕರಿಯ ಅಲ್ವಾ? ಅವ ಇದ್ದಲ್ಲ ಅವ ಅವನ ಅವ ಆಗ ಬಂದು ಹೋಗಾಯ್ತವ. ಆಗ್ಲೇ ಬಂದಿದ್ದವ ಅವ. ಅವನು ಬಂದು ಹೋಗಾಯ್ತು. ಹೌದಾ? ಅವ ನನಗೆ ಗೊತ್ತಾಗಲಿಲ್ಲ. ಅವಂದ್ರೆ ಗೊತ್ತಾಗಲಿಲ್ಲ. ನೀ ಯಾರು ಅಂತ ತಿಳ್ಕೊಂಡೆ? ಓ ಇವ ಮಾರ್ರೆ. ಇವ ಅಲ್ವಾ? ಅವ ಕರಿ 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 ಮುಸಲ. ನಂಗೆ ಗೊತ್ತಿಲ್ಲ ಮಾರ್ರೆ. ಯಾರು? ಅವ್ನು ಕುಪ್ಪನ್ ತಮ್ಮ ಅಲ್ವಾ? ಇವ್ ಕರಿ ಜೊತೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊ. ಕುಪ್ಪನ್ ತಮ್ಮ ಕರಿಯ. ಯಾರು ಕುಪ್ಪ ಅಂತ ಹೇಳೋದು ನೀನು? ಅಂದ ನಾನು ಹೇಳಿದ ಕರಿಯ ಯಾರು? ಯಾರು? ಅವ ಕೃಷ್ಣ. ಅಂದ್ರೆ ನಿಮ್ಮ ತಮ್ಮ. ಅವನಿಗೆ ಕೊರಿ ಅಂತ ಹೇಳಿದ್ರೆ ನೀವು ಗೊತ್ತಲ್ವಾ? ಮಾರ್ರೆ, ನಾ ಕುಪ್ಪನ್ ತಮ್ಮ ಅಂದಲ್ಲ ಮಾರ್ರೆ. ಹೋಗಿ ಹೋಗಿ ಕುಪ್ಪ ಅಂದದ್ದ. ಇನ್ನು ದೇವರಾಣಿ ಮಾಡಿ ಹೇಳ್ತೆ. ಇನ್ನು ನಿಮಗ್ ನಾ ಕುಪ್ಪ ಅಂತ ಮಾತಾಡ್ಲಿಕ್ಕಿಲ್ಲ. ಮಾತಾಡುದಿಲ್ಲ, ಕುಪ್ಪ ಹೇಳುದಿಲ್ಲ. ಅವನನ್ನು ಕೇಳ್ತಾರು. ಯುವರಾಜನಲ್ವ? ಸಭೆಗೆ ಬರಬೇಕು, ಒಟ್ಟೊಲಕ್ಕಲ್ಲಿರ್ಬೇಕು. ಸ್ವಲ್ಪ ಪ್ರಜ್ಞೆ ಇಲ್ವಾ? ಪರಿಕಲ್ಪನೆ ಇಲ್ಲ ಅವಂಗೆ. ಅದ್ ನೀನ್ ಹಾಕ್ಕೊಂಡು ಬಂದಿದ್ಯಲ್ಲ ಪರಿಕಲ್ಪನೆ. ನಿನಗಾದ್ರೂ ಪ್ರಜ್ಞೆ ಉಂಟೋ ಇಲ್ವಾ? ಉಂಟಪ್ಪ. ನಿತ್ಯ ಬರಬೇಕು, ಹೌದಾ? ದ್ವಾರದಲ್ಲಿ ಕಾಯಬೇಕು, ಮತ್ತೆ ಕರ್ತವ್ಯ ಮಾಡಬೇಕು. ಇಲ್ಲಿದ್ದಂತಹ ಬೇಕೇನ? ಬೇಡವೇ ಬೇಡ. ಅದಕ್ಕೆ ಹಾಗಾಗಿ ನೀವತ್ತು ದ್ವಾರದಲ್ಲಿ ನಿಂತವ ಕಳ್ಳು ಬೆಕ್ಕ ಬೇಕಾದ್ರೂ ಒಳಗೆ ಬರ್ಲಿಕ್ಕೆ ಬಿಡಬಹುದು. ಆದ್ರೆ ಆ ಕೃಷ್ಣ ಬಂದ್ರೆ ಒಳಗೆ ಬಿಡ್ಲಿಕ್ಕಿಲ್ಲ. ಗೊತ್ತಾಯ್ತಲ್ಲ? ಎಂತದ್ದು? ಕೃಷ್ಣ ಬಂದ್ರೆ ಒಳಗೆ ಬಿಡ್ಲಿಕ್ಕಿಲ್ಲ. ಒಳಗೆ ಬಿಡ್ಲಿಕ್ಕಿಲ್ಲ ಎಂತ ಹೇಳ್ಬೇಕು? ಕೃಷ್ಣ ಬಂದ್ರೆ ಏನ್ ಮಾಡ್ತೀನಿ? ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ನಂಗೆ ಗೊತ್ತಿಲ್ಲ ನೋಡಿ. ಅವ ಬರ್ತಾನೆ, ಬರುವಾಗ್ಲೇ ಹಲ್ಕಿಸ್ಕೊಂಡು ಬಿಡ್ತಾನೆ. ನಗಾಡ್ಕೊ ಒಂದು ಅಕ್ಷರ ತಡಿಬೇಕು. ತಡೆದು ತಡೆದು ಯಾರ ನೀ ಮಾತಾಡಬೇಡ, ಮುಚ್ಚ ಬಾಯ್, ನಿವಾರಿಸು. ಇಷ್ಟೇ ಹೇಳ್ಬೇಕು. ಅಡ್ಡಿಲ್ಲ. ಗೊತ್ತಾಯ್ತಾ? ಏನ್ ಹೇಳ್ತಿ? ನೀ ಯಾರದೀನ? ಮಾತಾಡಬೇಡ, ಮುಚ್ಚ ಬಾಯ್, ತಲೆಮಂಡ ಹಾಕ್ತೇನೆ. ಎಲ್ಲ ಮಾಡಿ ಇದು ಎಲ್ಲಿ ಹೇಳುವ ಅಭಿನವ. ಭಾಳ ಒಳ್ಳೇದು. ಅಭಿನವ ಇದು. ಸ್ವಲ್ಪ ಮೈ ಮೇಲೆ ತಗೋ. ನೀನಾಗಿ ಹೇಳೋದು ಬೇಡ. ಇವತ್ತು ಬಲರಾಮನ್ ನೀನೆ. ಅಡಿಲ್ಲ ಅಡಿಲ್ಲ ಅಡಿಲ್ಲ. ಹಿಡ್ಕೊಳ್ತೀಯ? ಇದು ಅದೆಲ್ಲ ಬೇಡ ಸದ್ಯಕ್ಕೆ. ಬೇಡಲ್ವಾ? ಇನ್ನೊಂದನ್ನೇ ಗಟ್ಟಿ ಹಿಡ್ಕೊ. ಅದು ಅಲ್ಲಿ ಅಲ್ಲಿ ಕಲ್ಪನೆ ಮಾಡ್ಕೊಂಡು ಒಳಗೆ ಬಂದ್ರೆ ನಿನ್ನ ತಲೆ ಹೋಗ್ತದೆ.
ಕರೆದು ಬೇಳಿದ ನಿಂದ ಚಾರನ ಕರೆದು ಬೇಳಿದ ನಂದ ಕಂದ ಮುಕುಂದ ನಂದ ಕಂದ ಮುಕುಂದ ಕೃಷ್ಣನು ಬಂದ ಪರಿಯ ನಂದ ಕಂದ ಮುಕುಂದ ಕೃಷ್ಣನು ಬಂದ ಪರಿಯ ಕೃಷ್ಣನು ಬಂದ ಪರಿಯ ನಂದ ಕಂದ ಮುಕುಂದ ಕೃಷ್ಣನು ಬಂದ ಪರಿಯ ನೇರವಾಗಿ ಹೊರಟು ಬಂದ ಸ್ವಾಮಿ ಅಣ್ಣನ ಸಭೆಗಾಗಿ ಹೋಗಬೇಕು, ಅಣ್ಣನನ್ನು ಕಾಣಬೇಕಿರುವಂತಹ ಸಿಂಧಲಾಗಿ ಸಭೆಯನ್ನು ತೊರೆದು ಕೆಲವು ಸಮಯಗಳೇ ಕಳೆದು ಹೋಯಿತು. ಅಣ್ಣನನ್ನು ಕಾಣುವ ಆಸೆಯೇ ಹೆಚ್ಚಾಗಿದೆ ಬಿಟ್ರೆ ಬೇರೆ ಇಲ್ಲ, ಯಾವ ವಿಚಾರದಲ್ಲೂ ಆಸಕ್ತಿ ಇಲ್ಲ. ಹೋಗಬೇಕು ಅಂತಾದ್ರೆ ಇಲ್ಲಿ ನಿಲ್ಲುವುದಲ್ಲ, ದ್ವಾರಕೆಗೆ ಬಂದಾಗಿದೆ. ಸಭೆಯನ್ನ ಸೇರುವ ಹೊತ್ತು ಅಣ್ಣನನ್ನು ಕಾಣುವುದಕ್ಕೆ ಸಾಕು ಬಿಡ್ತೇನೆ, ಸಾಕು. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ ನಮೋ ನಮಃ ನಮೋ ಅಲ್ಲ ಪುಣ್ಯಾತ್ಮ, ನಿಮಗಾಟಿಗೆ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ ನಮೋ ನಮಃ. ಅಲ್ಲ ಇಲ್ಲ ನಿಂತ್ಕೊಳ್ಳೋಣ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ ನಮೋ ನಮಃ ನಮೋ ನಮಃ. ಅಲ್ಲ ಇದು ಒಂದು ಕೃಷ್ಣಾಯ ವಾಸುದೇವಾಯ ಆದ್ರೂ ಕೃಷ್ಣಾಯ ವಾಸುದೇವಾಯ ಆದ್ರೂ ಒಮ್ಮೆ ದ್ವಾರಕ್ಕಿಂದ ನಾನು ಹೋಗುವಾಗ ನೀನು ಸರಿ ಇದ್ದೆ ಪುಣ್ಯಾತ್ಮ. ಹೌದು. ತಾಯಿ ಬೀಳುವ ಮರದಡಿಯ ನೀನು ನಿಲ್ಲಿಲ್ಲ, ಕೈಕಾಲಿಗೆಲ್ಲೂ ಪೆಟ್ಟಾಗಲಿಲ್ಲ. ಹಾಗಂತ ಕಣ್ಣಿಗೆ ಕಾಣದಿರುವ ಪೆಟ್ಟು ನಿನಗೆ ಆಗಿರ್ಬೇಕು ಎನ್ನುವುದು ಅರ್ಥ ಆಯ್ತು ವರ್ತನೆ ನೋಡಿದಾಗ. ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಅಣ್ಣ ತಮ್ಮರ ಒಳಗೆ ನಮ್ಗೆ ಎಷ್ಟೊತ್ತಿಗೆ ಪೆಟ್ಟ ಆಗ್ತದೆ, ಎಷ್ಟೊತ್ತಿಗೆ ಎದ್ದು ಓಡ್ಬೇಕು ಅಂತ ನಮ್ಗೆ ಗೊತ್ತಾಗುದಿಲ್ಲ. ಅಲ್ಲ ನಿನಗೆ ಏನಾಯ್ತು ಅನ್ನುವುದು ನನಗೆ ಗೊತ್ತಾಗಿಲ್ಲ. ಹೋಗುವಾಗ ಈ ರೀತಿಯಾದ ವರ್ತನೆ ನಿನ್ನದಲ್ಲ, ತಿರುಗಿ ಬರುವಾಗ ಏಕಾಏಕಿಯಾಗಿ ನನ್ನನ್ನು ತಡೆದು ಬಾಯಿಗೆ ಬಂದಾಗೆ ಮಾತಾಡ್ತೀನಿ. ಹೌದು. ಮೊದಲು ಆಡಿದ್ದಕ್ಕೂ ಪೂರ್ವಾರ್ಧಕ್ಕೂ ಉತ್ತರಾರ್ಧಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಏನಾಯ್ತು ನಿನ್ಗೆ? ಕೃಷ್ಣಯ್ಯ, ನಾನು ಮೊದ್ಲು ಹೇಳಿದ್ನಲ್ಲ, ಹಾ. ಅದು ನನ್ನ ಸ್ವಂತದ್ದಲ್ಲ. ಅದು ಯಾರಲ್ಲಿ ತಗೊಂಬಂದೆ? ಅದು ನಿನ್ನ ಅಣ್ಣ ಹೇಳಿದ್ದು. ಕೊನೆ ಓ, ನೀನಾಗಿ ನೀನು ಹೇಳಿದ್ದಲ್ಲ, ಇಲ್ಲ, ಅಣ್ಣನ ಪ್ರೇರಣೆ ಇದಕ್ಕೆಲ್ಲ ಕಾರಣ. ಹೌದು. ಅಂದ್ರೆ ಅವನ ಆಜ್ಞೆ. ಕೊನೆಗೆ ಹೇಳಿದ್ನ ಕೃಷ್ಣಾಯ ವಾಸುದೇವಾಯ, ಅದು ನನ್ನ ಸ್ವಂತದ್ದು. ಇಷ್ಟು ಕಾಲವು ನೀನು ಬೇರೆಯವ್ರ ಬಂಡವಾಳದಲ್ಲೇ ನೀನು ವ್ಯಾಪಾರ ಮಾಡ್ತಾ ಇದ್ದ. ಅಲ್ಲ, ನಿನ್ ಸ್ವಂತದಿಷ್ಟೇ ಅಲ್ಲ, ನಿನ್ನನ್ನು ಹೊಗಳಿದ್ದು ಕೃಷ್ಣ. ನಿನ್ ಮೇಲೆ ಅಷ್ಟು ಪ್ರೀತಿ ಉಂಟು ಕೃಷ್ಣ. ಅಲ್ಲ, ಅಣ್ಣ ಆ ರೀತಿಯಾಗಿ ಹೇಳುವುದಕ್ಕೆ ಕಾರಣ ಏನು ಅಂತ ನೀನು ಕೇಳ್ಬೇಕಿತ್ತು. ಒಂದು ಸ್ಪಷ್ಟೀಕರಣ ಬೇಡವಾ ಅಂತ ಮಾತಾಡ್ರೆ ಮೈ ಮೇಲೆ ಬರ್ತರು ಪೋಸ್ಟೇ ಕೊಡುವ. ಯಾರಿಗ ಬೇಕು ಕೃಷ್ಣ? ಅಲ್ಲಿ ಹೋಗ ತಡೆ, ಅವ್ನ್ ಬಂದ ತಡೆ ನಿಲ್ಸ, ಸಭೆಗೆ ಬರಬಾರ್ದು. ಇಷ್ಟೇ ಹೇಳಿ ಕೇಳಿದ್ ಬಿಟ್ರೆ ಮತ್ತೆ ನಿಮ್ಮ ಅಣ್ಣ ಹೇಳಿದ್ ನಾನು ಇಲ್ಲಿ ಹೇಳಿದ್ರೆ, ಇಲ್ಲಿ ಹೇಳಿದ್ ಅಲ್ಲಿ ಹೇಳಿದ್ರೆ, ನೀವು ಕಡೆಗೆ ಅಣ್ಣ ತಮ್ಮ ಒಂದೇ ಮಾರ್ರೆ, ನಾವು ಒಂದೇ. ನಾವು ಅಣ್ಣ ತಮ್ಮ ಒಂದೇ ಆಗಿರ್ಬೋದು, ಹಾಗಂತ ನಾವು ಒಂದಾಗ್ಬೇಕು ಅಂತ ಮತ್ತೊಬ್ಬರನ್ನ ಹಾಳು ಮಾಡ್ಬೋದು ನಾವು. ಇಲ್ಲಪ್ಪ. ಅಲ್ವಾ? ಈಗ ಏನಂತ ಅಣ್ಣನಿಗೆ ಸಮಸ್ಯೆ ಏನಂತ? ನೀನು ಸಭೆಗೆ ಬರಬಾರ್ದಂತೆ ಕೃಷ್ಣಯ್ಯ. ಬರಬಾರ್ದಂತ? ಹೌದು. ಎಲ್ಲಿಯಾದ್ರೂ ನಾನು ಬಂದೆ ಅಂತ ಆದ್ರೆ ಪರಿಣಾಮ ಏನಂತೆ? ಏನಿಲ್ಲಪ್ಪ, ನಂದೊಂದು ತಲೆ ಹೋಗ್ತದೆ ಬಿಟ್ರೆ ಮತ್ತೆ ಅಂತೆ. ನೀವು ಅಣ್ಣ ತಮ್ಮ ಒಂದೇ ಕಡೆ. ಹೌದಾ? ಹೌದೌದು. ಈ ರೀತಿ ಹೇಳಿದ್ನ? ಹೌದು. ಯಾಕೆ ಹೇಳ್ದೆ ಅಂತ ಕೇಳ್ಕೊಳ್ಬಾ. ಅದಕ್ಕೆ ಕೇಳೋಕಾದ್ರೆ ಅಲ್ಲೇ ಹೋಗ್ಬೇಕು ಬಿಟ್ರೆ ಮತ್ತೆ ಎಲ್ಲಿ ಹೋಗ್ತೇನೆ ನೀನು? ಓ, ನಾನಲ್ಲ ಹೋದ್ರೆ ಸಮಸ್ಯೆ. ಹೌದಾ? ನೋಡ, ನನಗಿದ್ದವಳು ಒಬ್ಳೆ ಹೇಳ್ತಿ. ಹೌದಾ? ನನ್ನ ಹೆಂಡತಿ ಮಕ್ಕಳ ಗತಿ ಯಾರು ನೀವು ಒಳಗೆ ಹೋದ್ರೆ? ಇಷ್ಟು ಕಾಲ ನನ್ನೊಟ್ಟಿಗಿದ್ದವ ನಾನು ಹೇಗೆ ಅಂತ ನಿನಗೆ ಅರ್ಥ ಆಗ್ಲಿಲ್ವೇ? ಏನು ಕೃಷ್ಣಯ್ಯ? ನನಗೆ ನನ್ನ ತಂದೆ ತಾಯಿ ಬೇರೆ ಅಲ್ಲ,
ಇನ್ನೊಬ್ಬರ ತಂದೆ ತಾಯಿ ಬೇರೆ ಅಲ್ಲ. ಸರಿ ಕೃಷ್ಣ. ನಮಗೆ ನನ್ನ ಮಕ್ಕಳು ಬೇರೆ ಅಲ್ಲ, ಮತ್ತೊಬ್ಬರ ಮಕ್ಕಳು ಬೇರೆ ಅಲ್ಲ. ಸರಿ ಕೃಷ್ಣ. ನಮಗೆ ಇನ್ನೊಬ್ಬರ ಅಕ್ಕ ತಂಗಿ ಬೇರೆ ಅಲ್ಲ, ನನ್ನ ಅಕ್ಕ ತಂಗಿ ಬೇರೆ ಅಲ್ಲ. ಸರಿ ಕೃಷ್ಣಯ್ಯ. ಹಾಗೆ ನನ್ನ ಹೆಂಡತಿ ಬೇರೆ ಅಲ್ಲ, ನಿನ್ನ ಅಣ್ಣ ಮಾತಾಡುವಾಗ ನಂದಿನ ಮಾತಾಡುವಾಗ ಅಲ್ಲೇ ಬರ್ತದೆ ಗೊತ್ತುಂಟು. ಅಲ್ಲಿಗೆ ನಿಲ್ಸಿಬಿಟ್ಟೆ ನಾನು. ಹಾಗಲ್ವ? ನೀವು ಹಂಗೈ ಕೊಟ್ಟು ಮುಂಗೈನು ಹಾಗಲ್ವ? ಅಂದ್ರೆ ಇಡೀ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬರು ನಮ್ಮ ಮನೆಯವರಂತೆ ನಾವು ಭಾವಿಸಿದವರು. ಹಾಗಿರುವಾಗ ನನ್ನ ಹೆಂಡತಿ ಬೇರೆ ಅಲ್ಲಿ ನಿಂತದಲ್ಲ ಬೇಡ. ಅದು ಹಾಗಲ್ಲ, ಮಾತಿಗೆ ಹೇಳಿದ. ಅಂದ್ರೆ ನಾವು ಉಳಿಸಿಕೊಳ್ಳುವಲ್ಲಿ, ರಕ್ಷಣೆ ಮಾಡುವಲ್ಲಿ ಯಾವತ್ತಿಗೂ ನಾವು ಮುಂದಿದ್ದೇವೆ ಅಂತ ಹೇಳಿದ್ದು ಬಿಟ್ರೆ ಬೇರೆ ಯಾವ ಅರ್ಥವೂ ಅಲ್ಲ. ಇಲ್ಲಲ್ಲ, ಅಪಾರ್ಥಕ್ಕೆ ಎಡ ಇಲ್ಲ. ಅದೆಲ್ಲ ಒಳಗೊಂದು ಬರ್ಬೇಡ ಕೃಷ್ಣ. ಒಂದು ಕೆಲಸ ಮಾಡು, ಅಂತ ಅಣ್ಣ ನನ್ನಲ್ಲಿ ಬರೋದು ಬೇಡ ಅಂತ ಹೇಳಿದ. ಹಾ ಈಗ ಅವನಿಗೆ ವಿಚಾರ ಗೊತ್ತಾಗ್ಲೇಬೇಕು. ಹೌದೌದು. ತಿರುಗಿ ನಿನ್ನಲ್ಲಿ ಬರೋದು ಬೇಡ ಅಂತ ಹೇಳಿದ್ದಾನ. ಅದೊಂದು ಹೇಳಲಿಲ್ಲ ನೋಡು. ಹಾಗಾಗಿ ಹೇಳುದು, ಎಷ್ಟೇ ಅವಸರದಲ್ಲಾದ್ರೂ ವಿಚಾರವನ್ನು ವಿಮರ್ಶಿಸಿ, ತರ್ಕಿಸಿ, ವಿವೇಚಿಸಿ ನಾವು ಮುನ್ನಡಿಬೇಕು. ಸಮಯ ಇಲ್ಲೋ ಮಾರೆಯ. ಹಾಗಲ್ಲ, ಹಾ. ನೀವೊಂದು ಕೆಲಸ ಮಾಡು. ಹಾ ನಾನು ಬರುವುದಲ್ಲ, ನಾನು ಇಲ್ಲೇ ಇರ್ತೇನೆ. ಅಡ್ಡಿಲ್ಲ ಅಡ್ಡಿಲ್ಲ. ನೀನು ಅಣ್ಣನ ಇದ್ದಲ್ಲಿಗೆ ಹೋಗು. ಹಾ, ಹಾ. ಹೋಗಿ ಹಾ. ಅಣ್ಣ ಹೇಳಿದ್ದೇನು ನಿನ್ನಲ್ಲಿ? ನಾನು ಬಂದಾಗ ನನ್ನ ಕಂಡಾಗ ಏನಂತ ಹೇಳ್ದ? ತಡಿಬೇಕು. ಹಾ. ಯಾರು? ನಿಲ್ಲಲ್ಲಿ. ಯಾರು ನೀನು? ಯಾರು ನೀನು? ಮುಚ್ಚಬಾಯ್. ನೀವು ಸಾಚೆ ಅಂದ. 4 ಶಬ್ದ ಹೇಳ್ಕೊಟ್ಟ ಹೌದೌದು. ಅಲ್ವಾ? ನಾನು ಈಗ 4 ಶಬ್ದ ಹೇಳ್ದೆ, ಅದನ್ನಲ್ಲೂ ಹೋಗಿ ಅಣ್ಣನಲ್ಲಿ ಹೇಳಿದೆ. ಇವತ್ತು ಜೀವನ ಪೂರ್ಣ ಹಂಗೆ ಆಚೆ ಈಚೆ ಮಾಡೋದಾಯ್ತಲ್ಲ ನಾನು. ಅದೇ ಕೆಲಸ ಅಂತ ಹೇಳಿದ್ಮೇಲೆ ಅದನ್ನೇ ಮಾಡ್ಬೇಕು. ಆಯ್ತು ಮಾರ. ಅದರಲ್ಲಿ ಶ್ರದ್ಧೆ, ಭಕ್ತಿ, ನಿಷ್ಠೆ ಎಲ್ಲ ಬೇಕು. ಆಯ್ತಾಯ್ತು. ಹಾ, ಈಗ ಹೋಗಿ ಅಣ್ಣನಲ್ಲಿ ಹೇಳ್ಬೇಕಾದ್ದೇನು ಗೊತ್ತಾ? ಹಾ. ದ್ವಾರದಲ್ಲಿ ಇದು ನಿನ್ನ ವೈಯಕ್ತಿಕ. ಹಾ. ನಂದ ಕಂದ ಮುಕುಂದ ಶ್ರೀ ಗೋವಿಂದ ಬಂದಿದ್ದಾನಂತ ಹೇಳ್ಬೇಕು. ನೊಂದು ಕಂದ. ನಂದ ಕಂದ ಅಲ್ಲ, ನಂದ